ಆಕ್ಚುಲಿ ಫುಲ್ ಕಂಪ್ಲೀಟ್ ಸೆಟ್ ಇದೆ ಲಕ್ಷ್ಮಿ ಸೆಟ್. ನಿಮ್ಗೆ ಏನೇನ್ ಡೀಟೇಲ್ಸ್ ಬೇಕು ನನ್ನ ನಂಬರ್ ತಗೊಳ್ಳಿ. ನೀವು ಕಂಪ್ಲೀಟ್ ಏನಾದ್ರು ಡೌಟ್ಸ್ ಇದ್ರೇನು, ಲಕ್ಷ್ಮಿ ಫಲ ಇದೆ, ಶ್ರೀಫಲ ಇದೆ, ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಎಲ್ಲೂ ಸಿಕ್ಕಲ್ಲ. ಇದೇ ಮೇನ್ ಲಕ್ಷ್ಮಿ ಐಟಮ್. ಸ್ವಲ್ಪ ಜನ ಇಟ್ಟು ಪೂಜೆ ಮಾಡಲ್ಲ, ಇದು ಮೇನ್ ಲಕ್ಷ್ಮಿ ಪೂಜೆಗೆ. ಅದು ಪ್ಲಸ್ ಶ್ರೀಚಕ್ರ, ಅದು ಟೈಮ್ಸ್ ಏನ್ ಮಾಡ್ತಾರೆ, ಲಾಸ್ಟ್ ಇಯರ್ ಇದೆ ಅದೇ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂತೀಗ. ಆ ತರ ಇಟ್ಬಾರ್ದು. ಫಸ್ಟ್ ಆಫ್ ಆಲ್ ನೀವು ಹೊಸಾದ್ ತಗೊಳ್ಳಿ. ಅಲ್ಲೇದ್ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಡೌಟ್ ಇರತ್ತೆ ಅವ್ರಿಗೆ. ಏನ್ ಮಾಡಿ, ನೀವು ನೀರಲ್ಲಿ ಬಿಟ್ಬಿಡಿ. ಅದೇನ ಇದ್ರೇನು ನಿಮ್ಗೆ ಹೋಗತ್ತೆ, ಪ್ಲಸ್ ಕಂಪ್ಲೀಟ್ ನಿಮ್ಗೆ ಚೇಂಜಸ್ ಇರತ್ತೆ. ನಮಸ್ತೆ ಮ್ಯಾಮ್, ನಮ್ಮ ಹತ್ರ ಪುನುಗು ಅಂತ ಗಜಕೇಸರಿ ಪುನುಗು ಅಂತ ಇರತ್ತೆ. ಈ ತರ ಡಬ್ಬ. ಆಕ್ಚುಲಿ ನೀವು ಜಸ್ಟ್ ಅಪ್ಲಿಕೇಶನ್ ಬಂದು ಹೆಂಗ್ ಮಾಡ್ಬೇಕು, ಸ್ವಲ್ಪ ಜನ ಪುನುಗು ಹೆಂಗ್ ಯೂಸ್ ಮಾಡ್ಬೇಕು ಅಂತನ ಗೊತ್ತಿರಲ್ಲ. ಇದೆಲ್ಲ ಇದೆ ಪುನುಗು. ಆಕ್ಚುಲಿ ಯಾವಾಗೂನು ಕಿರೀಟ ಮೇಲೆ ಇಡ್ಬೇಕು. ಒಂದ್ ಡ್ರಾಪ್ ಕೈ ಕಾಲ್ಗೆ ಜಸ್ಟ್ ಅಪ್ಲೈ ಮಾಡ್ಬೇಕು. ಆಮೇಲೆ ಕಾಲ್ಗೆ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ನೀವು ಒಂದು ಇದಕ್ಕೆ ಜಸ್ಟ್ ಇಟ್ಕೋಬೇಕು ಮ್ಯಾಮ್. ಗಜಕೇಸರಿ ಪುನುಗುದು ಚಿಕ್ಕ ಸೈಜ್ ನಿಂದ ದೊಡ್ಡ ಸೈಜ್ ವರ್ಗೂ ಇದೆ ಮ್ಯಾಮ್. 1000 ಚೇಂಜ್ ವರ್ಗೂ ಇದೆ. ಇದು ಪುನುಗು ಗಜಕೇಸರಿ ಪುನುಗು ಆಯಿಲ್ ಲಿಕ್ವಿಡ್ ಬರುತ್ತೆ, ಪ್ಯೂರ್ ಲಿಕ್ವಿಡ್ ಇದು. ಆಮೇಲೆ ಇದು ಗಜಕೇಸರಿ ಅರಗಜ ಇದು ಒಂದು ನಿಮ್ಗೆ ಆಕ್ಚುಲಿ ಫೇಸಸ್ಗೆ ಯೂಸ್ ಮಾಡೋ ಕುಂಕುಮಾದಿ ತೈಲ. ಏನಾನ ಸ್ಪಾಟ್ಸ್ ಇದ್ರೇನು, ಪಿಗ್ಮೆಂಟೇಶನ್ ಇದ್ರೇನು ನಿಮ್ಗೆ ಕಂಪ್ಲೀಟ್ ಹೋಗಕ್ಕೆ ಇದು. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಶಾಪ್ ನೇಮ್ ಹೇಳಿ ಮ್ಯಾಮ್. ರಾಮಸಂಪಾಲ್ಯ ಸತ್ಯನಾರಾಯಣ ಪೂಜಾ ಸ್ಟೋರ್ಸ್. ಓಕೆ. ಕಮ್ನಳ್ಳಿಯಲ್ಲಿ ಇದೆ, ಮೈನ್ ರೋಡ್. ಏನೇನ್ ಕಲೆಕ್ಷನ್ಸ್ ತೋರಿಸ್ತಾ ಇದೀರಾ ಮ್ಯಾಮ್? ಆಕ್ಚುಲಿ ನಮ್ದು ಡ್ರೆಸ್ಸಸ್ ಪ್ಯಾಟರ್ನ್ ತೋರಿಸ್ತಾ ಇದೀವಿ. ಚಿಕ್ಕ ಸ್ಟ್ಯಾಚೂಸ್ಗಾಗ್ಲಿ, ಆಮೇಲೆ ಕಲ್ಶಗಾಗ್ಲಿ, ಆಮೇಲೆ ಇವಾಗ ಕಾಳಿಯಮ್ಮನ್ಗೆ ಹಾಕ್ತಾ ಇರ್ತಾರೆ ಡ್ರೆಸ್ಸಸ್, ಕಲ್ಶ ಮೇಲೆನೆ ಆಗ್ತಾ ಇರತ್ತೆ. ಚಿಕ್ಕ ಡ್ರೆಸ್ಸಸ್ ನೋಡ್ಬೋದು ನೀವು, ಎಷ್ಟು ಚಿಕ್ಕದು ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್, ಸ್ಟೋನ್ ವೈಸ್, ಸ್ಟ್ಯಾಚೂಸ್ಗೆ ತುಂಬಾ ಚೆನ್ನಾಗ್ ಲುಕ್ ಕೊಡತ್ತೆ. ಅದು ಸೈಜ್ ವೈಸ್ ಇದೆ ನಮ್ಮ ಹತ್ರ. ಚಿಕ್ಕದಾಗ್ಲಿ, ಮೀಡಿಯಂ ಆಗ್ಲಿ. ಅದಕ್ಕೆ ಮೀಡಿಯಂ ಅಂದ್ರೆ ಈ ತರ ಬರುತ್ತೆ. ಆಮೇಲೆ ಈ ತರ ಅದಕ್ ನೆಕ್ಸ್ಟ್ ಸೈಜ್ ಅಂದ್ರೆ ಸ್ಟ್ಯಾಚೂಸ್ ಹಾಕ್ಬೋದು. ಸ್ಟ್ಯಾಚೂಸ್ಗೂ ಹಾಕ್ಬೋದು, ದೇವ್ರಿಗೂನು, ದೇವಸ್ಥಾನಕ್ಕೆ ಕಲ್ಶದೂನು ಹಾಕ್ಬೋದು. ಕಲ್ಶ ವೈಸೂನು ನಾವು ಯೂಸ್ ಮಾಡ್ಕೋಬಹುದು. ಓಕೆ. ಇದರಲ್ಲಿ ಕಲರ್ಸ್ ಇರುತ್ತೆ ನಾವು. ಕರೆಕ್ಟ್ ವೇರಿಯನ್ಸ್. ಇದು ಮೀಡಿಯಂ ಸೈಜ್ ವೆಲ್ವೆಟ್ ವೈಸು. ಇವಾಗ ವೆಲ್ವೆಟ್ ಟ್ರೆಂಡಿಂಗ್ ಅಲ್ಲಿ ಇದೆ. ಹೌದು, ಅದು ಮೂವಿಂಗ್ ಆಗ್ತಾ ಇದೆ ಮ್ಯಾಮ್. ಇದು ಬಂದು ಕಲ್ಶ ವೈಸ್ ಮ್ಯಾಮ್. ಇವಾಗ ವಾರಾಹಿ ಅಮ್ಮನ ಇಡ್ಬೋದು, ಪ್ಲಸ್ ಲಕ್ಷ್ಮಿನ ಇಡ್ಬೋದು. ಈ ತರ ಪ್ಯಾಟರ್ನ್ಸ್ ನಮ್ಮ ಹತ್ರ ಸಿಕ್ಕತ್ತೆ. ಕ್ಲೀನ್ ಆಗಿ ನಿಮ್ಗೆ ಒಂದೇ ಸೆಕೆಂಡ್ ಅಲ್ಲಿ ಕಲ್ಶ ಮೇಲೆ ಇಟ್ಬಿಟ್ಟು ನಾವು ಕಲ್ಶ ಕೂಡ್ಸ್ಬೋದು. ಸೊ 1 minute ಅಲ್ಲಿ ಈಗ ಸ್ಮಾಲ್ ಐಡಲ್ಸ್ ಗಳಿದ್ರೆ ಅದಕ್ಕೆ ಒಂದು ಕಳಶಕ್ಕೆ ಬಟ್ಟೆ ಬೇಕು. ಹೌದು. ಅದು ನಿಮ್ಮ ಹತ್ರ ಸ್ಮಾಲ್ ಇಂದ ಅಪ್ ಟು ಎಲ್ಲಿವರೆಗೂ ಎಷ್ಟು ಸೈಜಸ್ ಇರ್ಬೋದು ಮ್ಯಾಮ್? 0 ಸೈಜ್ ನಿಂದ 12 ಸೈಜ್ ವರೆಗೂ 12 ವರೆಗೂ ಕೂಡ ಸಿಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇದೀರಲ್ಲ, ಸೊ ವರಾಹಿ ಅಮ್ಮನವ್ರಾಗಿರ್ಬಹುದು, ಹಾಗೆ ಎಲ್ಲಮ್ಮ ಅವ್ರಾಗಿರ್ಬಹುದು, ಪ್ರತಿ ಒಂದು ಐಡಲ್ ಗಳಿಗೆ ಬೇಕಾಗಿರುವಂತ ಎಲ್ಲಾ ಬಟ್ಟೆಗಳು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಎಲ್ಲಮ್ಮನ್ ಕಲರ್ಸ್ ಕಾಲಿಗೂನು ಹಾಕ್ತಾರೆ, ಎಲ್ಲಮ್ಮನ್ ಮೇನ್ ಹಾಕ್ತಾರೆ. ಈ ತರನೇ ಎಲ್ಲಮ್ಮಂದು ಬರೋದು, ಹಿಂಗೆ ಆಕ್ಚುಲಿ ಪ್ಯಾಟರ್ನ್ ಬರೋದು. ಆ ಅಮ್ಮನ ಫೋಟೋ ಇಡ್ತಾರೋ ಇಲ್ವೋ, ಈ ತರ ಕಲ್ಶ ಕೂರ್ಸ್ಬಿಟ್ಟು ಜಸ್ಟ್ ಹಿಂಗೆ ಇಟ್ಟಿರ್ತಾರೆ. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ ಮ್ಯಾಮ್. ಈ ಪ್ಯಾಟರ್ನ್ ಎಲ್ಲೂ ಸಿಕ್ಕಲ್ಲ ನಿಮ್ಗೆ. ಹೌದು. ಇದು ಕಲರ್ ಸಿಕ್ಕತ್ತೆ ಮ್ಯಾಮ್. ಆಕ್ಚುಲಿ ಸೈಜ್ ಒಂದೇ ಸೈಜ್ ಮ್ಯಾಮ್. ಎಲ್ಲ ಕಲ್ಶ ಹಿಡಿದ್ರೆ ಈ ಸೈಜೇ ಬರೋದು, ಸ್ಟ್ಯಾಂಡರ್ಡ್ ಸೈಜ್. ಇದು ದೊಡ್ಡದ್ ಬರಲ್ಲ. ಕಲ್ಶ ಹಿಡಿದ್ರೆ ಯಾವ ಸೈಜ್ ಬರುತ್ತೋ ಆ ಸೈಜ್ ಇರತ್ತೆ ಮ್ಯಾಮ್. ನೋಡಿ, ನೀವು ಕಲ್ಶ ಇದ್ರೆ ಯಾವ ಸೈಜ್ ಕೂರ್ಸ್ತಿರೋ ಜಸ್ಟ್ ಹಿಂಗ್ ಹಾಕ್ತೀರಾ ಅಷ್ಟೇ. ನಮ್ಮ ಹತ್ರ ವರಮಹಾಲಕ್ಷ್ಮಿಗೆ ಏನೇನ್ ಬೇಕಾಗಿದೆ ಎಲ್ಲ ಕಂಪ್ಲೀಟ್ ಸೆಟ್ ಮ್ಯಾಮ್. ಜ್ಯುವೆಲ್ರಿನಿಂದ, ಫೇಸ್ ನಿಂದ ನಮ್ ಕ್ಯೂಟ್ ಲಕ್ಷ್ಮಿ ಡೆಕೋರೇಷನ್ ಮಾಡಿ ಇಟ್ಟಿದೀವಿ. ವಿತ್ ಇದು ನಾವು ಸ್ಯಾರಿ ಡ್ರೇಪುನು ಬೇಕಂದ್ರೆ ಅದು ನಮ್ ಕಲರ್ ಇಷ್ಟ ಆಗಿಲ್ಲ, ಕಲರ್ಸ್ ಏನೇನ್ ಬೇಕು ಅಂದ್ರೇನು ನಮ್ಗೆ ಈಸಿ ವೇರು. ಜಸ್ಟ್ 1 ಸೆಕೆಂಡ್ ಮ್ಯಾಮ್. ಆ ಅಮ್ಮನ್ಗೆ ಹಾಕ್ಬಿಟ್ಟು ನಮ್ಗೆ ಸ್ವಲ್ಪ ದೊಡ್ಡದಾಗ್ಬೇಕು, ಚಿಕ್ಕದಾಗ್ಬೇಕು ಅಂತಾನು ನಾವು ಪ್ಲಾನ್ ಮಾಡ್ಕೋಬಹುದು ಮ್ಯಾಮ್. ವಿತ್ ಸ್ಟಿಚಿಂಗ್ ಬರುತ್ತೆ ನಿಮ್ಗೆ. ಜಸ್ಟ್ ಇಲ್ಲಿ ಟೈ ಮಾಡ್ಬಿಟ್ಟು ನೀವು ಟೈಟುನು ಮಾಡ್ಬೋದು, ಲೂಸ್ನು ಮಾಡ್ಬೋದು, ಹಿಂದೆನು ತಗೋಬಹುದು, ಜಸ್ಟ್ ಫ್ರಂಟ್ನು ಇಡ್ಬೋದು. ಹಿಂದೆ ತಗೊಂಡ್ಬಂದ್ರು ನಾವು ಫುಲ್ ಡೆಕೋರೇಷನ್ ಆಗಿರೋದಕ್ಕೆ ಫಸ್ಟೇ ನಾವು ಕಲರ್ಸ್ ಚೇಂಜ್ ಮಾಡ್ಕೋಬಹುದು. ಚೇಂಜ್ ಮಾಡ್ಬಿಟ್ಟು ನೀವು ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಜ್ಯುವೆಲ್ರಿ ನಿಂದು ಎಲ್ಲ ಸೆಟ್ ಮಾಡಿ ಇಟ್ಟಿದೀವಿ ನಾವು. ಇದು ಸ್ಯಾರಿ ಡ್ರಾಪ್ ಇರುತ್ತೆ. ಸೊ ನೋಡಿ, ಇದು ನಿಮ್ಗೆ ಒಳಗಡೆ ಇದು ಬರುತ್ತೆ, ಇದು ಫ್ರಂಟ್ ಅಲ್ಲಿ ಬರುತ್ತೆ, ನಿಮ್ಗೆ ನೆರಿಗೆ ಬಂದಿರುತ್ತೆ. ಇದು ನೀವು ನೋಡ್ತಾ ಇರ್ಬೋದು. ಇದು ಚಿಕ್ಕ ಡಾಲ್ಗೆ ಮ್ಯಾಮ್. ಈ ಡಾಲ್ಗೆ ಇನ್ನೂ ಸ್ವಲ್ಪ ದೊಡ್ಡ ಸಿಕ್ಕತ್ತೆ, ಸೈಜಸ್ ಸಿಕ್ಕತ್ತೆ ಮ್ಯಾಮ್. ನಮ್ದು ಫುಲ್ ಗಣೇಶ ಸೆಟ್ ಕಂಪ್ಲೀಟ್ ಸಿಕ್ಕತ್ತೆ.
ಆಕ್ಚುಲಿ ಇದು ಗಣೇಶ ದಿವಸ ಸ್ವಲ್ಪ ಜನಗೆ ಜಾಬ್ ಬರ್ಬೇಕು ಓದ್ಬೇಕು ಅಂದ್ರೆ ಈ ತರ ಗಜ ಸೆಟ್ ಇಡ್ತಾರೆ. ಆಲ್ಮೋಸ್ಟ್ 7 ಪೀಸಸ್ ಇರತ್ತೆ. ಅದು ಗಜ ಸೆಟ್ ಇಡ್ತಾರೆ ಮನೇಲಿ. ಅವರು ಮಕ್ಳು ಓದಿಲ್ಲ ಅಂದ್ರೇನು ಚೆನ್ನಾಗ ಒಳ್ಳೆ ಬುದ್ಧಿ ಬರತ್ತೆ, ಪ್ಲಸ್ ಓದೋದ್ ಚೆನ್ನಾಗಿ ಓದ್ತಾರಂತ ಅದೊಂದು ಕಾನ್ಸೆಪ್ಟ್ ಅಲ್ಲಿ ಇದೆ ಮ್ಯಾಮ್. ಗಜ ಸಿಕ್ಕಲ್ಲ, ತುಂಬಾ ರೇರು. ಪ್ಲಸ್ ಏನಂದ್ರೆ ಜಾಬ್, ಸ್ವಲ್ಪ ಜನಗೆ ಜಾಬ್ ಸಿಕ್ಕಿಲ್ಲ, ನಮ್ಗೆ ಇಷ್ಟು ದಿವಸ ನಿಂದು ನಾವು ಓದಿದೀವಿ, ನಮ್ಗೆ ಜಾಬ್ ಸಿಕ್ಕಿಲ್ಲ ಅಂತ ಇದ್ರಲ್ಲಿ ಇರ್ತಾರೆ. ಅವಾಗ ಇದು ಗಜಕೇಸರಿ ಪುನುಗು ಎಲ್ಲಾ ಸ್ಟ್ಯಾಚೂಸ್ಗೆ ಗಣೇಶಗೆ ಗಜ ಗಣೇಶಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಂದ್ರೆ ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಇದರಲ್ಲಿ ನಿಮ್ಗೆ ಬತ್ತಿ ಇರುತ್ತೆ ಮ್ಯಾಮ್. ಈ ರೆಡ್ ಬತ್ತಿ ಬೆಳಗ್ಗೆ 4 o'clock ಇಡ್ಬೇಕು, ಅವ್ರ 6 o'clock ಒಳಗಡೆ ಇಡ್ಬೇಕು. ಇದು 2 pieces ಬರುತ್ತೆ. ಇದು ಮಾತ್ರ ಗೀ ಹಾಕಿ ಹಂಚ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿದ್ರೆ ಗಜ ಗಣೇಶಗೆ ತುಂಬಾ ಒಳ್ಳೇದು. ಲಕ್ಷ್ಮಿಗ್ ಮಾಡಿದ್ರೇನು ತುಂಬಾ ಒಳ್ಳೇದು. ಬಟ್ ಇದು 6 ಒಳಗಡೆ ಮಾಡ್ಬೇಕು ಅಷ್ಟೇ ಕಾನ್ಸೆಪ್ಟ್. ಮಾರ್ನಿಂಗ್ 6 ಒಳಗಡೆ ಮಾಡ್ಬೇಕು. ಇದು 2 ಕೊಟ್ಟಿರ್ತಾರೆ. ಅದು ಕ್ಲೀನ್ ಆಗಿ ಗೀ ಹಾಕಿ ನೀವು ಒಂದು ಪಾಟ್ ಇಟ್ಟು ಪೂಜೆ ಮಾಡ್ಬೋದು. ಅದೇ ತರ ಎಲ್ಲಾ ಸೆಟ್ ಇರತ್ತೆ ಮ್ಯಾಮ್. ಮಾಲ ಇರತ್ತೆ, ಅಯ್ಯಪ್ಪನ್ಗೆ ಹಾಕೋ ಇದು ತಂಡುವ ಇರತ್ತೆ, ಪ್ಲಸ್ ರೋಸ್ ವಾಟರ್, ಗಂಗಾ ಜಲ್ಲು, ಮ್ಯಾಚ್ ಬಾಕ್ಸ್, ಕಲ್ಶ ಇಡಕ್ಕೆ ಕಲ್ಶ, ಆಮೇಲೆ ವಿಭೂತಿ, ರೋಲಿ, ಕೈ ಕಟ್ಟೋದು, ಪೂಜೆ ಮಾಡ್ಬಿಟ್ಟು ಗಣೇಶ ಎಲ್ಲಾರ್ಗು ಬರೋರ್ಗೆ ಕಟ್ತಾರೆ. ಹನಿ, ಅವತ್ತು ಹನಿ ಕಂಪಲ್ಸರಿ ಯೂಸ್ ಮಾಡ್ಲೇಬೇಕು. ಪಂಚಾಮೃತ ಆಗ್ಲಿ ಅಯ್ಯಪ್ಪನ್ಗೆ ಜಸ್ಟ್ ಓಪನ್ ಮಾಡಿ ಇದ್ರೇನು ಪರವಾಗಿಲ್ಲ, ಆತರ ಯೂಸ್ ಮಾಡ್ತಾರೆ. ಯಾವಾಗೂ ಅವತ್ತು ಪೂಜೆ ಮಾಡಿ ಆ ಪಚ್ಕರ್ಪೂರ ನೀವು ಕ್ಯಾಶ್ ಅಲ್ಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಅಯ್ಯಪ್ಪನ್ಗೆ ಕಂಪಲ್ಸರಿ ಅವತ್ತು ಪೂಜೆ ಮಾಡಿರೋ ದಿವಸ ಯಾರನ್ನ ಎಂತವ್ರನ್ನ ಹಾಕ್ಬೋದು. ಈ ತರ ಈ ತರ ರೈಟ್ ಹ್ಯಾಂಡ್ ಸೈಡ್ ಅಯ್ಯಪ್ಪಂದು ಇಮಿಡಿಯೇಟ್ 3 days ಒಳಗಡೆ ನೀವು ವಾಟರ್ ಅಲ್ಲಿ ಬಿಡ್ಬೇಕು ಮ್ಯಾಮ್. ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ಮನೇಲಿ ಇಟ್ಕೋಬೇಕು ಮ್ಯಾಮ್. ಇದು ಬಂದು ನಿಮ್ಗೆ ಏನನ ಜಾಬ್ ಬಂದಿಲ್ಲ, ಸ್ವಲ್ಪ ಕಷ್ಟ ಅಂತ ಇದು ಇರುವಾಗ ಈ ಪೂಜೆ ಮಾಡಿದ್ರೆ, ಗಣೇಶ ಪೂಜೆ ಮಾಡಿದ್ರೆ ನಿಮ್ಗೆ ಎಲ್ಲ ಮನೆಗಿನು ಒಳ್ಳೇದಾಗತ್ತೆ ಮ್ಯಾಮ್. ಎಲ್ಲಿ ಇದೆ ಡ್ರೈ ಫ್ರೂಟ್ಸ್ ಕಂಪಲ್ಸರಿ ಇಡ್ಬೇಕು. ಎಲ್ಲ ಏನ್ ಪೂಜೆ ಆಗಿ ಡ್ರೈ ಫ್ರೂಟ್ಸ್ ಇಡ್ಬೇಕು ಮ್ಯಾಮ್. ಅದೇ ಕಾನ್ಸೆಪ್ಟ್. ಇದು ಸಾಂಬ್ರಾಣಿ ಇದೆ, ಸಾಂಬ್ರಾಣಿ ಆಗ್ಬೇಕು. ಅರ್ಶಿನ ಕುಂಕುಮ, ವಿಭೂತಿ, ಕರ್ಪೂರ ಇದೆ, ಕರ್ಪೂರ ಇಡ್ಬೇಕು ಮ್ಯಾಮ್. ರಂಗೋಲಿ, ಅವತ್ ದಿವಸ ರಂಗೋಲಿ ಕಂಪಲ್ಸರಿ ಆಗ್ಬೇಕು. ಏನ್ ಪೂಜೆ ಇದ್ರೇನು ನೀವು ಲೇಡೀಸ್ ಆಗಿದ್ರೆ ಸ್ವಲ್ಪ ಮೆಹಂದಿ ಇಟ್ಕೊಳ್ಳಿ, ಒಳ್ಳೇದಾಗತ್ತೆ ಮ್ಯಾಮ್. ಇದು ಸ್ಕ್ರೀನ್ ಮ್ಯಾಮ್, ಲಕ್ಷ್ಮಿ ಸ್ಕ್ರೀನು ಬರುತ್ತೆ, ಪ್ಲಸ್ ಮುರುಗರ್ ಸ್ಕ್ರೀನು, ಮುರುಘಾ ತರ ಸ್ಕ್ರೀನು, ಆಮೇಲೆ ಜಸ್ಟ್ ರಂಗೋಲಿ, ಆಮೇಲೆ ತುಂಬಾ ವೆರೈಟಿ ಸಿಗತ್ತೆ ಮ್ಯಾಮ್. ನಿಮ್ಗೆ ಫುಲ್ ಕಂಪ್ಲೀಟ್ ಲಕ್ಷ್ಮಿ ಸೆಟ್ ಮ್ಯಾಮ್. ಫುಲ್ ಕಂಪ್ಲೀಟ್ 108 ಪೀಸಸ್ ಇರತ್ತ ಮ್ಯಾಮ್. ಫುಲ್ ಕಂಪ್ಲೀಟ್ ಸೆಟ್. ಇದು ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ಜನ ಗೊತ್ತಿಲ್ಲ. ಅದು ಹೆಂಗಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತೇನೆ ಮ್ಯಾಮ್. ಓಕೆ ಮ್ಯಾಮ್. ಲಕ್ಷ್ಮಿಗೆ ಯಾವಾಗೂನು ನೀವು ಕ್ಲೀನ್ ಆಗಿ ಗೋಮೂತ್ರ, ರೋಸ್ ವಾಟರ್ ಹಾಕಿ ಕಲ್ಶ ಅಲ್ಲಿ ಕಲ್ಶ ಪೌಡರ್ ಕೊಟ್ಬಿಡಿ. ಇಟ್ಬಿಟ್ಟು ಜಸ್ಟ್ ಕಲ್ಶ ಇಡೋ ತರ ಇಟ್ಬಿಡಿ. ಕಲ್ಶ ಪೌಡರ್ ಕೊಟ್ಟಿದೀವಿ, ಅದು ಕಂಪ್ಲೀಟ್ ಅದ್ರೆಲ್ಲ ಹಾಕೊಳ್ಳಿ. ಕಲ್ಶ ಪೌಡ್ರು ಒಂದು ಹಾಕೊಳ್ಳಿ. ಆಮೇಲೆ ಶ್ರೀಚಕ್ರ, ಇದು ಕಲ್ಶ ಪೌಡರ್, ಇದು ವಾಟರ್ ಅಲ್ಲಿ ಹಾಕ್ಬಿಟ್ಟು ಕಲ್ಶ ಇಟ್ಕೊಳ್ಳಿ. ಶ್ರೀಚಕ್ರ, ಯಾವಾಗೂ ಶ್ರೀಚಕ್ರಗೆ ನಾನು ಹೇಳ್ದೆ ನಿಮ್ಗೆ, ಲಕ್ಷ್ಮಿ ಬಂದಿರೋ ಶ್ರೀಚಕ್ರ ಎಲ್ಲೂ ಸಿಗಲ್ಲ ನಿಮ್ಗೆ, ನೋಡ್ಬೋದು ನಮ್ಮ ಹತ್ರ ಶ್ರೀಚಕ್ರ. ಅದು ಕಾರ್ನರ್ಸ್ ಅಲ್ಲಿ ಪುನುಗು, ಮಿಡಿಲ್ ಅಲ್ಲಿ ಈ ಪುನುಗು ಅಪ್ಲೈ ಮಾಡ್ಕೊಂಡು ನೀವು ದೇವ್ರ ಹತ್ರ ಇಡ್ಬೇಕು ಮ್ಯಾಮ್. ಆಕ್ಚುಲಿ ಇದು ತುಂಬಾ ಒಳ್ಳೇದು. ನೀವು ಸಿಲ್ವರ್ ಅಲ್ಲಿ ಇದ್ರೇನು ತುಂಬಾ ಒಳ್ಳೇದು. ಮನೆಯಲ್ಲಿ ಡೈಲಿ ಇಟ್ಟು ಪೂಜೆ ಮಾಡಿದ್ರೆ ಶ್ರೀ ಅಂತ ನೀವು ಡೆವಲಪ್ಮೆಂಟ್ ನಿಮ್ಗೆ ಮನೆ ಅಟ್ರಾಕ್ಷನ್ ಆಗೋದು ಈ ಶ್ರೀ ಚಕ್ರ ಅಲ್ಲಿ ಇರತ್ತೆ ಮ್ಯಾಮ್. ಆಮೇಲೆ ಬಂದು ಅದಕ್ಕೂ ಫಸ್ಟ್ ಗೋ ಪೂಜೆ ಮಾಡಿ ಮನೆಯಲ್ಲಿ ಬಾಕಲಲ್ಲಿ ಪೂಜೆ ಮಾಡ್ಬಿಟ್ಟು ಗೋ ಪೂಜೆ ಮಾಡಿ. ಇದು ಲಕ್ಷ್ಮಿಗೆ ಫೇವ್ರೇಟ್. ಇದು ಆಕ್ಚುಲಿ ಇದ್ರಲ್ಲಿ ಪುನುಗೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಚಂದನ ಇಟ್ಬಿಟ್ಟು ಪೂಜೆ ಮಾಡ್ಬೇಕು. ಇದು ತುಂಬಾ ಒರಿಜಿನಲ್ ನಮ್ಮ ಹತ್ರ ಸಿಗತ್ತೆ ಮ್ಯಾಮ್. ನೀವು ಬೇಕಂದ್ರೆ ನೋಡ್ಬೋದು. ಓಕೆ, ನೀವು ಅಷ್ಟು ದೊಡ್ಡದು ನಿಮ್ಗೆ ಎಲ್ಲ ಕಂಪ್ಲೀಟ್ ಸೆಟ್ ವಿತ್ ಬಾಕ್ಸ್ ಕೊಡ್ತೀವಿ ಮ್ಯಾಮ್. ಇದು ಕಂಪ್ಲೀಟ್ ಸೆಟ್. ಇದನ್ನು ಇದು ಇದ್ರೆ ಇದು ಕಂಪಲ್ಸರಿ ಇಡ್ಲೇಬೇಕು ಮ್ಯಾಮ್. ಅದು ಫುಲ್ ಸೆಟ್ ಕಂಪ್ಲೀಟ್ ಕೊಟ್ಟಿದೀವಿ ಸಮೇತ. ಹೌದು ಮ್ಯಾಮ್. ನೀವು ಪಚ್ಚಕರ್ಪೂರ ಹಾಕಿ ಜವಾದ್ ಹಾಕಿ ನೀವು ಫ್ರೈಡೇಸ್ ಅಲ್ಲಿ ಇದು ಪೂಜೆ ಮಾಡ್ತಾ ಇರ್ಬೇಕು ಮ್ಯಾಮ್. ಇದರಲ್ಲಿ ₹1 ಕಾಯಿನ್ ಇಡಿ, ಕಾಯಿನ್ ಸೇರ್ಸ್ತಾ ಬನ್ನಿ, ಇನ್ನೂ ನಿಮ್ಗೆ ಸೇರೋ ಚಾನ್ಸಸ್ ಇರುತ್ತೆ. ಓಕೆ, ಅದೊಂದು ಮ್ಯಾಮ್. ನಿಮ್ಗೆ ನೆಕ್ಸ್ಟ್ ಶ್ರೀಫಲ ಅಂತಾರೆ.
ಬಲೆ ಅಮ್ಮನ್ಗೆ ಇಷ್ಟ ಆಗಿರೋ ಬಲೆ ಏಕಾಕ್ಷಿ ನಾರಿಯಲ್ ಅಂತಾರೆ. ಆಕ್ಚುಲಿ ಈ ತೆಂಗಿನಕಾಯಿ ಇಟ್ರೆ ನಿಮ್ಗೆ ಏಕಾಕ್ಷಿ ನಾರಿಯಲ್ ಮ್ಯಾಮ್. ನಿಮ್ಗೆ ಬಲೆ ಇದು ಮನೆ ಮುಂದೆ ಕಟ್ಬೇಕು ಮ್ಯಾಮ್. ಈಗಲ್ ವೈಸ್ ಅಂತ ಇದೊಂದು ಪಚ್ಕರ್ಪುರ ಅಲ್ಲಿ ಇರತ್ತೆ. ನೀವು ಮನೆ ಮುಂದೆ ಯೆಲ್ಲೋ ಕಲರ್ ಕ್ಲಾತ್ ತಗೊಂಡು ಮನೆ ಮುಂದೆ ಕಟ್ಟಿದ್ರೆ ನೀವು ಏನು ಬರಲ್ಲ, ಈವಲ್ಸ್ ಎಲ್ಲ ಬರಲ್ಲ. ಫ್ರೈಡೇಸ್ ಪೂಜೆ ಮಾಡ್ತಿರಲ್ಲ ಅವಾಗ ಈವ್ನಿಂಗ್ ಒಳಗಡೆ ಮಾಡ್ಬೇಕು. ಇದು ಬಂದು ನಿಮ್ಗೆ ತೆಂಗಿನಕಾಯಿ ಮೂರ್ ತೆಂಗಿನಕಾಯಿ ಮನೇಲಿ ಇಟ್ಟು ಲಕ್ಷ್ಮಿ ಪೂಜೆ ಮಾಡ್ಬೇಕು ಮ್ಯಾಮ್. ಅಷ್ಟು ಒಳ್ಳೇದಾಗತ್ತೆ. ಆವತ್ತು ದಿವಸ ನೀವ್ ಮಾಡೋದು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. 3 o'clock 4 o'clock ಒಳಗಡೆ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ ನಿಮ್ಗೆ ಫುಲ್ ಸೆಟ್ ಇರುತ್ತೆ ನೋಡಿ. ಇದೆಲ್ಲ ಕೂಡ 108 ಪೀಸಸ್ ಬರುತ್ತೆ ಮ್ಯಾಮ್. ಆಕ್ಚುಲಿ ಯಾವಾಗೂನು ಅಷ್ಟೇ ಲಕ್ಷ್ಮಿಗೆ ನಾವು ಎಷ್ಟು ಮೇಕಪ್ ಮಾಡ್ಬೇಕು ಅಂದ್ರೆ ವಿತೌಟ್ ಮಿರರ್ ನಾವು ಏನು ಮಾಡ್ಕೊಳ್ಳಲ್ಲ. ಹೌದು. ಅದಕ್ಕೆ ಎಲ್ಲ ರೆಡಿ ಮಾಡಿದ್ಮೇಲೆ ಮಾಲೆ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ಮೇಲೆ ಅಮ್ಮನ್ಗೆ ಡೆಕೋರೇಷನ್ ಜಾಸ್ತಿ ಇರತ್ತೆ. ಅವಾಗ ಒಂದ್ಸತಿ ನೀವು ಅವ್ರ ಮಕ್ಕ ತೋರ್ಸ್ಬೇಕು. ಆ ಅಮ್ಮಂದು 1-2 ಸತಿ ತೋರ್ಸ್ಬಿಟ್ಟು ದಿಷ್ಟಿ ತೆಗ್ದ್ಬಿಟ್ಟು ನೀವು ಇದ್ ಮಾಡ್ಬೇಕು ಮ್ಯಾಮ್. ಯಾವಾಗೂ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ನನ್ನ ನಂಬರ್ ತಗೊಳ್ಳಿ, ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ಏನಾರ ಡೌಟ್ಸ್ ಇದ್ರೆ ನೀವು ಲಕ್ಷ್ಮೀ ಪೂಜೆದು ಹೆಂಗ್ ಮಾಡ್ಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ. ದೃಷ್ಟಿ ತೆಗಿಬೇಕು ಅಂದ್ರೆ ಅದು ಮಾರ್ನಿಂಗ್ ಟೈಮ್ ಅಲ್ಲ ಈವ್ನಿಂಗ್ ಟೈಮ್ ಅಲ್ಲ ಮೇಡಮ್? ಈವ್ನಿಂಗ್ ಅಲ್ಲೇ ತಗೋಬೇಕು ಮ್ಯಾಮ್. ಈವ್ನಿಂಗ್ ನೀವು ಅದನ್ನ ತೋರ್ಸ್ಬೇಕಾ ಮ್ಯಾಮ್ಗೆ? ಅಂದ್ರೆ ಸರಿ ದೇವರಿಗೆ ಈಗ ನಾವು ದೃಷ್ಟಿ ತೆಗಿಯಕ್ ಮುಂದೆ ನಾವ್ ಯಾವಾಗ ಮ್ಯಾಮ್ ರೆಡಿ ಆಗುವಾಗ ಕಂಪ್ಲೀಟ್ ಪೂಜೆ ಮಾಡುವಾಗ ನೀವು ಲಾಸ್ಟ್ ಫೈನಲ್ ಬೆಳಿಗ್ಗೆ ನಾವು ಫಸ್ಟ್ ಪೂಜೆ ಮಾಡ್ತೀವಲ್ಲ ಆ ಟೈಮ್ ಅಲ್ಲಿ ನಾವು ಏನಾದ್ರು ಮಿರರ್ ನ ತೋರ್ಸ್ಬೇಕಾ ಅಮ್ಮನವ್ರಿಗೆ? ಅದೇ ಸ್ಟಾರ್ಟಿಂಗ್ ಮಾಡ್ತಾ ಇರ್ತೀವಲ್ಲ ಅವಾಗ ಮಿಡಿಲ್ ಅಲ್ಲಿ ತೋರ್ಸ್ಲೇಬೇಕು. ತೋರ್ಸಿದ ಮೇಲೆ ಲಾಸ್ಟ್ ಪೂಜೆ ಆಗಿದ ತಕ್ಷಣ ನೀವು ತೋರ್ಸ್ಲೇಬೇಕು. ಒಂದು ಕರ್ಪೂರ ಆಗಕ್ ಮುಂದೆ ಕಂಪಲ್ಸರಿ ನೀವು ಮಿರರ್ ಕಂಪಲ್ಸರಿ ತೋರ್ಸ್ಬೇಕು. ನಾವು ಒಂದು ಸ್ಟಿಕ್ಕರ್ ಇಡ್ಬೇಕಂದ್ರೆ ವಿತೌಟ್ ಮಿರರ್ ನಾವು ಮಾಡ್ಕೊಳಲ್ಲ, ದೇವ್ರಿಗೂ ಮಾಡ್ಬಾರ್ದು ಅಷ್ಟೇ ಮ್ಯಾಮ್. ನಮ್ಮ ಹತ್ರ ಫುಲ್ ಕಂಪ್ಲೀಟ್ ಪೂಜೆ ಗಂಧಿಗೆ ಐಟಮ್ಸ್ ಎಲ್ಲ ಸಿಗತ್ತೆ. ಆಯಿಲ್ ಇಂದ ಪ್ಯೂರ್ ಅರ್ಶಿನ ಕುಂಕುಮ 1 kg, ಚಂದನ ಪೌಡರ್ಸು, ವಿಭೂತಿ ಪೌಡರ್ಸು ಆಗ್ಲಿ, ಗಂಧಿಗೆ ಅಗರಬತ್ತಿ ಆಗ್ಲಿ, ಕಪ್ ಸಾಂಬ್ರಾಣಿ ಆಗ್ಲಿ ಎಲ್ಲ ಕಂಪ್ಲೀಟ್ ಆಲ್ಮೋಸ್ಟ್ 1 lakh ಚೇಂಜ್ ಇರುತ್ತೆ ಮ್ಯಾಮ್. ನಮ್ದು ಕೌಂಟ್ ಇಲ್ಲ. ಆಂಟಿಕ್ದು ಸ್ಟ್ಯಾಚ್ಯೂಸ್ ಆಗ್ಲಿ, ಹರ್ಬಲ್ ಐಟಮ್ಸ್ ನಿಮ್ಗೆ ಕಂಪ್ಲೀಟ್ ಸಿಗರುತ್ತೆ. ಚಿಕ್ಕ ಮಾಲೆ ಸ್ಟ್ಯಾಚ್ಯೂಸ್ಗೆ ಚಿಕ್ಕ ಮಾಲೆ ಸಿಗತ್ತೆ. ಆಲ್ಮೋಸ್ಟ್ ಚಿಕ್ಕ ತುಂಬಾ ಚಿಕ್ಕದಿರುತ್ತೆ ನಿಮ್ಗೆ ನೋಡಕ್ಕೂನು. ಸ್ಟ್ಯಾಚ್ಯೂಗಾದ್ರೆ ತುಂಬಾ ಚೆನ್ನಾಗಿರತ್ತೆ. ಸಾಯಿಬಾಬಾ ಬಟ್ಟೆಗಳು ಸಿಗತ್ತೆ. ಲಕ್ಷ್ಮಿ ಸೆಟ್ಸ್ A to Z ನಿಮ್ಗೆ ಕಂಪ್ಲೀಟ್ ಸಾಯಿಬಾಬಾ ಬಟ್ಟೆ ಸಿಗತ್ತೆ. ಈ ತರ ಫುಲ್ ಸ್ಟ್ಯಾಚು ಆಗಕ್ಕೆ ವೈಟ್ ಮೆಟಲ್ದು ಸೆಟ್ಸ್ ಸಿಗತ್ತೆ. ಚಿಕ್ಕ ಮಾಲೆಗಳು ಸಿಗತ್ತೆ ಮ್ಯಾಮ್. ಸ್ಯಾರೀಸ್ ಸಿಗತ್ತೆ, ಬ್ಲೌಸಸ್, ಆಮೇಲೆ ಜರ್ಮನ್ ಸಿಲ್ವರ್ ಇವಾಗ ಆಲ್ಮೋಸ್ಟ್ 30 ಪೀಸಸ್ ಆರ್ಡರ್ ಮಾಡಿದ್ದಾರೆ ಗಿಫ್ಟಿಂಗ್ ಮಾಡಕ್ಕೆ ವರಮಹಾಲಕ್ಷ್ಮಿಗೆ. ರಿಟರ್ನ್ ಗಿಫ್ಟ್ ಮ್ಯಾಮ್. ವೈಟ್ ಮೆಟಲ್ ಅರ್ಶಿನ ಕುಂಕುಮ ಬರ್ನಿ ತರ 30 ಪೀಸಸ್ ಆರ್ಡರ್ ಮಾಡಿದ್ದಾರೆ. 30 ಪೀಸಸ್ ಇದೆ. ಈ ತರ ಗಿಫ್ಟಿಂಗ್ ಪ್ರಕಾರ ಕೊಡ್ತಾ ಇರ್ತಾರೆ ಕಸ್ಟಮರ್ಸ್. ಅದನ್ನು ಆರ್ಡರ್ ಮಾಡಿದ್ರೆ ಟಚ್ ಕೊಡ್ತಾ ಇರ್ತೀವಿ. ಆಮೇಲೆ ಈ ತರ ಚಿಕ್ಕ ಬಟ್ಟೆನಿಂದ ದೊಡ್ಡ ವರಮಹಾಲಕ್ಷ್ಮಿದು ಕಲಶ ಬಟ್ಟೆ, ಸ್ಟ್ಯಾಚ್ಯೂಸ್ ಹಾಕೋದು ಆಲ್ಮೋಸ್ಟ್ ಇರುತ್ತೆ ಮ್ಯಾಮ್. ಚಿಕ್ಕ ಸೈಜ್ ನಿಂದ ಮಾಲೆಗಳು, ಚಿಕ್ಕ ಮಾಲೆಗಳು, ದೊಡ್ಡ ಮಾಲೆಗಳು ಲಕ್ಷ್ಮಿಗೆ ಹಾಕೋ ಸ್ಟೋನ್ ಸೆಟ್ಸು ಹೆಂಗ್ ಸೆಟ್ ಮಾಡ್ಬೇಕು ಎಲ್ಲ ಸೆಟ್ ಮಾಡಿ ಕೊಡ್ತೀವಿ. ಆಮೇಲೆ ಲಕ್ಷ್ಮಿ ಸೆಟ್ಸು, ಚಿಕ್ಕ ಪೀಠ, ವೈಟ್ ಮೆಟಲ್ ಪೀಠ ಸಿಕ್ಕತ್ತೆ ಮ್ಯಾಮ್. ಕಂಪ್ಲೀಟ್ ಸಿಕ್ಕತ್ತೆ ನಿಮ್ಗೆ. ಈ ತರಾನು ಸಿಕ್ಕತ್ತೆ ನಿಮ್ಗೆ. ಆರ್ಡರ್ ಮಾಡಿದ್ರೆ ಈ ತರ ಸಿಕ್ಕತ್ತೆ. ಬಲೆ ನಾವು ಮದ್ವೆ ಬಲೆನು ಹಾಕ್ತಿವಿ ಮ್ಯಾಮ್. ಮದ್ವೆಗೆ ಹೋಗಿ ಕಂಪ್ಲೀಟ್ ಲಕ್ಷ್ಮಿ ಸೆಟ್ಟು ಚಿಕ್ಕ ಸ್ಟ್ಯಾಚು ನಿಂದು ದೊಡ್ಡ ಸ್ಟ್ಯಾಚು ವರ್ಗು ಇರುತ್ತೆ. ಗಿಫ್ಟಿಂಗ್ ಮಾಡಕ್ಕೆ ಪ್ಲೇಟ್ಸ್ ಇಂತ ಪ್ಲೇಟ್ ಸಿಕ್ಕತ್ತೆ ಈ ತರ ಸೆಟ್ ಆರ್ಡರ್ ಮಾಡಿದಾರೆ ಮ್ಯಾಮ್. 50 ಪೀಸಸ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಅವ್ರಿಗೆ ಸೆಟ್ ಮಾಡ್ತಾ ಇದೀವಿ ಇವಾಗ. ಈ ತರ ಲಕ್ಷ್ಮಿಗೆ ಇದು ಮೇನ್ ರೋಸ್ ವಾಟರ್ ಹಾಕಿ ಇಟ್ಟಿರ್ತಾರೆ. ಇದು ಪ್ಲಸ್ ಸೌಂಡ್ ಕೊಡ್ತಾರೆ. ಸಾಯಿಬಾಬಾ ದೇವಸ್ಥಾನ ನೋಡ್ಬೋದು, ಸೌಂಡ್ ಬಂದೇ ಬರುತ್ತೆ ಅಂತದ್ದು. ಇದೂನು ಇರುತ್ತೆ ಮ್ಯಾಮ್ ನಮ್ಮ ಹತ್ರ. ಓಕೆ, ಅಂದ್ರೆ ಇಲ್ಲಿ ಬಂದ್ರೆ ಕಂಪ್ಲೀಟ್ ಸೆಟ್ಸ್ ಸಿಕ್ಬಿಡತ್ತೆ. ಹೌದೌದು. ವರಮಹಾಲಕ್ಷ್ಮಿ ಬೇಕಾಗಿರುವಂತ ಸಾಯಿಬಾಬಾಗಿರ್ಬಹುದು, ವರಾಹಿ ಅಮ್ಮಗಾಗಿರ್ಬಹುದು, ಎಲ್ಲಮ್ಮಗಾಗಿರ್ಬಹುದು, ಪೂಜೆ ಐಟಮ್ಸ್ 108 ಹೋಮ ಐಟಮ್ಸ್ ನಮ್ಮ ಹತ್ರ ಸಿಕ್ಕತ್ತೆ. ಬಾಕ್ಸ್ ಹಂಗೆ ಇರುತ್ತೆ. 108 ಐಟಮ್ಸ್ ನಿಮ್ಗೆ ಕಂಪ್ಲೀಟ್ ಹರ್ಬಲ್ ಐಟಮ್ಸ್ ಇರುತ್ತೆ. ಅದ್ರಲ್ಲಿ ಹೋಮ ಮಾಡಕ್ಕೂ ನಿಮ್ಗೆ ಕಂಪ್ಲೀಟ್ ಐಟಮ್ಸ್ ಸಿಕ್ಕತ್ತೆ ಮ್ಯಾಮ್. ಹರ್ಬಲ್ ಐಟಮ್ಸ್ ಸಿಕ್ಕತ್ತೆ.
Okay. ನಿಮ್ಗೆ ಎಂತ ಹರ್ಬಲ್ ಐಟಮ್ ಬೇಕಂದ್ರೇನು ನಮ್ಮ ಹತ್ರ ಒನ್ ಸ್ಟಾಪ್ ಡೆಸ್ಟಿನೇಷನ್. ಹೌದು ಮ್ಯಾಮ್. ಕಂಪ್ಲೀಟ್ ಸೆಟ್ ಕಂಪ್ಲೀಟ್ ಸಿಕ್ಕತ್ತೆ ಮ್ಯಾಮ್. ಸೊ ಇದೆಲ್ಲ ಕೂಡ ಡೈರೆಕ್ಟ್ ಆಗಿ ಬಂದು ತಗೊಳ್ಬೇಕಾ ಇಲ್ಲ ಕೊರಿಯರ್ ಫೆಸಿಲಿಟೀಸ್ ಅವ್ರು ಫೋನ್ ಮಾಡಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ನಾವು ಟೈಮ್ಸ್ ಬಿಸಿ ಇದ್ರೆ ವಾಟ್ಸ್ಆಪ್ ಮಾಡಿ ಈ ಐಟಮ್ಸ್ ಬೇಕು ಅಂದ್ರೆ ನಾವು ಪೋರ್ಟರ್ ಮಾಡ್ತೀವಿ ಮ್ಯಾಮ್. ಇವಾಗ ಆಲ್ಮೋಸ್ಟ್ ಎಲ್ಲಾರ್ಗೆ ಅದೇ ಪ್ಯಾಕಿಂಗ್ ಆಗಿ ಒಂದೊಂದಾಗಿ ಲೈನ್ ಆಗಿ ಇಟ್ಟಿದೀವಿ. ಅದೆಲ್ಲ ಡಿಸ್ಪ್ಯಾಚ್ ಆಗತ್ತೆ ಮ್ಯಾಮ್. ಇವತ್ತು ಅದೇ ಡಿಸ್ಪ್ಯಾಚ್ ನಮ್ಗೆ ಈ ಪ್ಲಾನ್ ಅಲ್ಲಿ ಇದೀವಿ ಇವತ್ತು. ಯಾರ್ಗ್ ಹೇಳ್ರೇನು ಕಂಪ್ಲೀಟ್ ಸೆಟ್ ಬೇಕು ನಮ್ಗೆ ಈ ತರ ಐಟಮ್ಸ್, ಹರ್ಬಲ್ ಐಟಮ್ಸ್ ಇದಿಲ್ಲ ನಮ್ಮ ಹತ್ರ. ಏನ್ ಹೇಳ್ರೇನು ಕಸ್ತೂರಿ ಅರ್ಶನ, ಪ್ಯೂರ್ ಕಸ್ತೂರಿ ಅರ್ಶನ, ಆಮೇಲೆ ಲಿಕೋರೈಸ್ ಫೇಸ್ ಅಪ್ಲೈ ಮಾಡೋ ಪೌಡರ್ಸ್ ಎಲ್ಲ ಸಿಗತ್ತೆ ಮ್ಯಾಮ್. ಮುಲ್ಲಟ್ಟಿ ಪೌಡರ್ ಸಿಗತ್ತೆ, ಪ್ಲಸ್ ಬೀಟ್ರೂಟ್ ಪೌಡರ್, ರೋಸ್ ಪೆಟಲ್ ಪೌಡರ್ ಎಲ್ಲ ಸಿಗತ್ತೆ ಮ್ಯಾಮ್. ನೀವು ಕಂಪ್ಲೀಟ್ ನಿಮ್ಗೆ ಬೇಕು ಅಂದ್ರೆ ಬರ್ಬೋದು. ಕಮ್ನಲ್ಲಿ ರಾಮಸಂಪಾಲ್ಯ ಸತ್ಯನಾರಾಯಣ ಪೂಜಾ ಸ್ಟೋರ್ಸ್ ಇದು ಎಲ್ಲ ಗೂಗಲ್ ಐಟಮ್ಸ್ ಮಾಡ್ಬೋದು. ಹೌದೌದು ಮ್ಯಾಮ್. ಗೂಗಲ್ ಅಲ್ಲೂ ಕೂಡ ಸತ್ಯನಾರಾಯಣ ಪೂಜಾ ಸ್ಟೋರ್ ಕಮ್ನಳ್ಳಿ ಅಂತ ಹಾಕಿದ್ರೆ ಸೊ ಡೀಟೈಲ್ ಬಂದ್ಬಿಡತ್ತೆ. ವಿತ್ ಲೊಕೇಶನ್ ಕೂಡ ಬರುತ್ತೆ. ನೀವು ಆಟೋದಲ್ಲಾದ್ರೂ ಬರ್ಬೋದು, ಇಲ್ಲಾಂದ್ರೆ ಮೆಟ್ರೋದಲ್ಲಿ ಬರೋದಾದ್ರೆ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಬರುತ್ತೆ, ಅಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇನ್ನು ಏನಾದ್ರು ಎನ್ಕ್ವೈರೀಸ್ ಇದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕಲೆಕ್ಷನ್ಸ್ ಗಳನ್ನ ತೋರಿಸಿ. ಥ್ಯಾಂಕ್ ಯು.